ಹಾಯ್ ಪ್ಲಾಂಟ್ ಪೇರೆಂಟ್ಸ್, ಇವತ್ತು ನಾನು ಒಂದು ಒಳ್ಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅದು ಯಾವುದು ಅಂದರೆ ಬಳಸಿದಂತಹ ಟೀ ಸೊಪ್ಪಿನ ಪುಡಿ. ಪ್ರತಿಯೊಬ್ಬರ ಮನೆಗಳಲ್ಲೂ ಕಾಫಿ ಮತ್ತು ಟೀನ ಮಾಡ್ತೀವಿ ಮತ್ತು ಕುಡಿತೀವಿ. ಈ ಟೀ ಪುಡಿಯನ್ನು ಯೂಸ್ ಮಾಡಿದ್ಮೇಲೆ ಆ ಪೌಡರನ್ನು ಕಸಕ್ಕೆ ನಾವು ಎಸ್ಬಿಡ್ತೀವಿ. ಆದರೆ ಯಾರು ಗಾರ್ಡನಿಂಗ್ ಮಾಡ್ತಾ ಇದ್ದೀರೋ ಅವ್ರಿಗೆ ಒಂದು ಅಡ್ವೈಸ್ ಏನು ಅಂದರೆ, ಇದನ್ನು ದಯವಿಟ್ಟು ಕಸಕ್ಕೆ ಹಾಕಬೇಡಿ, ಅದನ್ನು ಗಾರ್ಡನ್ಗೆ ಯೂಸ್ ಮಾಡಿ. ಇದನ್ನು ಗಾರ್ಡನ್ಗೆ ಯೂಸ್ ಮಾಡಿದ್ರೆ ನಿಮ್ಮ ಹೂವಿನ ಗಿಡ, ಹಣ್ಣು ಮತ್ತು ತರಕಾರಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಫ್ರೀಯಾಗಿ ಮತ್ತು ನೈಸರ್ಗಿಕವಾಗಿ ಸಿಗುವಂತಹ ಒಂದು ಫರ್ಟಿಲೈಸರ್. ಇದರಲ್ಲಿ ಗಿಡಕ್ಕೆ ಬೇಕಾದಂತಹ ಎಲ್ಲ ನ್ಯೂಟ್ರಿಷನ್ ಇದೆ. ಅಂದರೆ ಈ ಪುಡಿಯಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಎಲ್ಲವೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೈಟ್ರೋಜನ್ ಪ್ರಮಾಣ ತುಂಬ ಹೆಚ್ಚಿರುತ್ತೆ. ಈ ಟೀ ಪೌಡರ್ನ ಮಣ್ಣಿಗೆ ಬೆರೆಸೋದ್ರಿಂದ ಮಣ್ಣು ತುಂಬ ಸಡಿಲವಾಗುತ್ತೆ. ಇದರಿಂದ ಪಾಟಲ್ಲಾಗಲಿ ಅಥವಾ ಗ್ರೋ ಬ್ಯಾಗಲ್ಲೇ ಆಗಲಿ ನಾವು ನೀರನ್ನು ಹಾಕಿದಾಗ ಆ ನೀರು ಸರಾಗವಾಗಿ ಹರಿದು ಹೋಗುತ್ತೆ. ಅಲ್ಲದೆ ಇದನ್ನು ಹೂ ಬಿಡುವಂತಹ ಎಲ್ಲ ಗಿಡಗಳಿಗೆ ಹಾಕ್ಬೋದು. ಯಾಕಂದರೆ ಹೂ ಬಿಡುವಂತಹ ಎಲ್ಲ ಗಿಡಗಳಿಗೆ ಅಸಿಡಿಕ್ ಸಾಯಿಲ್ ಬೇಕು. ಅಂದರೆ ಈ ಯೂಸ್ ಮಾಡಿದಂತಹ ಟೀ ಪೌಡರನ್ನು ಮಣ್ಣಿಗೆ ಮಿಕ್ಸ್ ಮಾಡಿದ್ರೆ ಮಣ್ಣು ಸ್ವಲ್ಪ ಅಸಿಡಿಕ್ ಆಗೋದ್ರಿಂದ ಹೂ ಬಿಡುವಂತಹ ಗಿಡಗಳು ಎಲ್ಲವೂ ಕೂಡ ಹೂಗಳನ್ನು ಚೆನ್ನಾಗಿ ಬಿಡುತ್ತೆ. ಇದನ್ನು ಹೇಗೆ ಗಿಡಗಳಿಗೆ ಉಪಯೋಗಿಸ್ಕೊಳ್ಬಹುದು ಅಂದರೆ, ಯೂಸ್ ಮಾಡಿದಂತಹ ಈ ಟೀ ಪುಡಿಯನ್ನು ಚೆನ್ನಾಗಿ ನೀರಿನಲ್ಲಿ ಈ ತರಹ ತೊಳಿಬೇಕು. ಯಾಕೆ ಅಂದರೆ ನಾವು ಟೀನ ಮಾಡಬೇಕಾದ್ರೆ ಹಾಲು, ಸಕ್ಕರೆ, ಶುಂಠಿ, ಏಲಕ್ಕಿ ಎಲ್ಲವನ್ನೂ ಕೂಡ ಹಾಕಿರ್ತೀವಿ. ಸಕ್ಕರೆ ಇದ್ದರೆ ಇರುವೆಗಳು ಗಿಡಕ್ಕೆ ಬರ್ತವೆ. ಬಂದರೆ ಅವುಗಳು ಬೇರುಗಳನ್ನು ತಿಂದು ಹಾಕ್ಬಿಡ್ತವೆ. ಅಲ್ಲದೆ ಡೈರೆಕ್ಟಾಗಿ ಹಾಕಿದ್ರೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡಿದಂತಹ ಟೀ ಪುಡಿಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಈ ತರಹ ಟೀ ಪುಡಿಯನ್ನು ಚೆನ್ನಾಗಿ ತೊಳೆದ ಮೇಲೆ ಅದರಲ್ಲಿರುವಂತಹ ನೀರನ್ನು ಸಂಪೂರ್ಣವಾಗಿ ಹಿಂಡಬೇಕು. ಹಿಂಡಿದ ಮೇಲೆ ಆ ಪುಡಿಯನ್ನು ಬಿಸಿಲಿನಲ್ಲಿ ಸಂಪೂರ್ಣವಾಗಿ ಒಣಗಿಸ್ಬೇಕು. ನೋಡಿ, ನಾನು ಆಲ್ರೆಡಿ ಬಿಸಿಲಿನಲ್ಲಿ ಈ ಟೀ ಪುಡಿಯನ್ನು ತುಂಬ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇದು ಒಣಗಿಸಿದಂತಹ ಟೀ ಸೊಪ್ಪಿನ ಪುಡಿ. ಈ ಒಣಗಿದ ಟೀ ಪುಡಿಯನ್ನು ಗಿಡಗಳ ಮಣ್ಣಿನ ಮೇಲೆ ಹಾಕಬೇಕು. ಹಾಕೋಕ್ಕಿಂತ ಮುಂಚೆ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡ್ಕೋಬೇಕು. ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಮಣ್ಣಿನಿಂದ ಮುಚ್ಚಬೇಕು. ಪ್ರತಿ ಗಿಡಕ್ಕೆ 3ರಿಂದ 4 ಚಮಚದಷ್ಟು ಪೌಡರನ್ನು ಹಾಕಬಹುದು. ಇದನ್ನು 20 ದಿನಕ್ಕೊಮ್ಮೆ ಹಾಕಿದ್ರೆ ಸಾಕು. ಇದರಿಂದ ದ್ರವರೂಪದ ಗೊಬ್ಬರವನ್ನು ಕೂಡ ಮಾಡಬಹುದು. ಹೇಗೆ ಅಂದರೆ, ಬಳಸಿದಂತಹ ಟೀ ಪುಡಿಯನ್ನು ಒಂದು ಬಕೆಟ್ ನೀರಿನಲ್ಲಿ ಹಾಕಿಬಿಟ್ಟು ಒಂದಿನ ಪೂರ್ತಿ, ಅಂದರೆ ಸುಮಾರು 24 ಗಂಟೆಗಳ ಕಾಲ ಬಿಡಬೇಕು. ನಂತರ ಆ ನೀರನ್ನು ಎಲ್ಲ ಗಿಡಗಳಿಗೆ ಹಾಕಬಹುದು. ಇದು ಸಸಿಗಳ ಬೆಳವಣಿಗೆಗೆ ತುಂಬ ಸಹಾಯವನ್ನು ಮಾಡುತ್ತೆ. ಈ ಬಳಸಿದಂತಹ ಟೀ ಪುಡಿಯನ್ನು ಒಣ ಎಲೆಗಳು ಮತ್ತು ಕಿಚನ್ ವೇಸ್ಟ್ ಕಾಂಪೋಸ್ಟ್ ಇರುತ್ತಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಿಯಮಿತವಾಗಿ ತಿರುಗಿಸ್ತಾ ಬಂದರೆ ಸುಮಾರು 30ರಿಂದ 45 ದಿನಗಳಲ್ಲಿ ಉತ್ತಮವಾದಂತಹ ಆರ್ಗ್ಯಾನಿಕ್ ಗೊಬ್ಬರ ನಮಗೆ ಸಿಗತ್ತೆ. ಅಥವಾ ಬರೀ ಟೀ ಕಾಂಪೋಸ್ಟನ್ನು ಕಲೆಕ್ಟ್ ಮಾಡಿಕೊಂಡು ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಟೀ ಪೌಡರ್ ಕಾಂಪೋಸ್ಟನ್ನು ಕೂಡ ಮಾಡಿಕೊಳ್ಬಹುದು. ನೋಡಿ, ಈ ಟೀ ಕಾಂಪೋಸ್ಟನ್ನು ನಾನು ಹೆಚ್ಚಾಗಿ ಆ್ಯಂಥೋರಿಯಂ ಗಿಡಗಳಿಗೆ ಹಾಕ್ತೀನಿ. ಹಾಗಾಗಿ ನನ್ನ ಆ್ಯಂಥೋರಿಯಂ ಗಿಡಗಳು ತುಂಬ ಹೆಲ್ದಿಯಾಗಿದೆ ಮತ್ತು ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ. ಈ ಟೀ ಕಾಂಪೋಸ್ಟ್ ಆ್ಯಂಥೋರಿಯಂ ಗಿಡಗಳಿಗೆ ಬೇಕಾಗುವಂತಹ ಆರ್ಗ್ಯಾನಿಕ್ ಫರ್ಟಿಲೈಸರ್. ಎಲೆಗಳನ್ನು ನೋಡಿ, ಈ ಎಲೆಗಳು ಕೂಡ ತುಂಬ ಗ್ರೀನಿಶ್ ಆಗಿ ಬಂದಿದೆ. ಹೀಗೆ ಒಂದಲ್ಲ ಒಂದು ವೇನಲ್ಲಿ ಈ ಟೀ ಕಾಂಪೋಸ್ಟನ್ನು ಎಲ್ಲ ರೀತಿಯಾದಂತಹ ಗಿಡಗಳಿಗೆ ಹಾಕಿ ಗಿಡಗಳನ್ನು ನೀವು ಚೆನ್ನಾಗಿ ಬೆಳೆಸ್ಕೊಳ್ಬಹುದು. ಥ್ಯಾಂಕ್ ಯು. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.